ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇದೇನಿದು ಅಂತ ತೋರಿಸ್ತಾ ಇದ್ದೀನಿ ಅಂದರೆ ಇದು ಅಬ್ಸಲ್ಯೂಟ್ ಅಂತ ಬಾರ್ಬಿಕ್ಯೂ ಹೋಟೆಲು. ನಮ್ಮದು 10th ಅಂದರೆ 10ನೇ ವರ್ಷದ ವಾರ್ಷಿಕೋತ್ಸವದ ಸಲುವಾಗಿ ನಾವಿಲ್ಲಿ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು ಸರ್ವಿಂಗೆಲ್ಲ. ಇದೆಲ್ಲ ವೆಜಿಟೇರಿಯನ್ಗೆ, ಈ ಕಡೆ ನಾನ್ ವೆಜಿಟೇರಿಯನ್ಗಿತ್ತು. ಇಲ್ಲಿ ನೋಡ್ಬೋದು ವೆರೈಟಿ ನೋಡಿ, ಬರ್ಗರ್ ಯಾವ ರೀತಿಯಾಗಿದೆ, ಫ್ರೂಟ್ಸು ಎಲ್ಲ ಯಾವ ರೀತಿಯಾಗಿ, ಪಾನಿಪುರಿ ಎಲ್ಲ ಥರದ ನಮಗೆ ಸ್ನ್ಯಾಕ್ಸು ಇಲ್ಲಿ ಸಿಗುತ್ತೆ. ಅವರು ದಹಿ ಪುರಿಯಿಂದ ಮಾಡಿಕೊಡ್ತಾರೆ ನಮಗೆ ಯಾವ ರೀತಿಯಾಗಿ ಬೇಕು ಅಂತ. ಇಲ್ಲಿ ನೋಡ್ಬೋದು ಎಷ್ಟು ದೊಡ್ಡ ಹೋಟೆಲ್ ಇದು ಅಂತ. ಇಲ್ಲಿ ನಮಗೆ ನಾನ್ ವೆಜ್ಜು ಬೇಕಾದರೂ ತೊಗೋಬೋದು, ಇಲ್ಲ ವೆಜ್ ಬೇಕಾದರೂ ನಾವು ತೊಗೋಬೋದು. ವೆಜ್ಜಲ್ಲಿ ಮಶ್ರೂಮು ಆ ಥರ ಕೊಡ್ತಾರೆ. ನಾನ್ ವೆಜ್ಜಲ್ಲಿ ಫ್ರಾನ್ಸಿಂದ ಹಿಡಿದು ಎಲ್ಲ ಥರದ ಸ್ಕ್ರ್ಯಾಬು, ರ್ಯಾಬಿಟ್ಟು ಎಲ್ಲ ಥರದ ನಾನ್ ವೆಜ್ಗಳ ಐಟಮ್ಗಳು ಸಿಗುತ್ತೆ. ಇಲ್ಲಿ ನೋಡ್ಬೋದು ಎಲ್ಲ ನಮಗೆ ಏನಂದರೆ ಸ್ಟಿಕ್ಕಲ್ಲಿ ಹಾಕಿ ಕೊಟ್ಟಿರ್ತಾರೆ. ನಾವು ಅದನ್ನು ಬಿಸಿ ಮಾಡಿ ತಿನ್ನೋ ಥರ ಇರುತ್ತೆ, ಚೆನ್ನಾಗಿರುತ್ತೆ. ಈ ಕಡೆ ನೋಡಿದ್ರೆ ಮಕ್ಕಳಿಗೆ ಕೇಕ್ ಐಟಮ್ಸು, ವೆರೈಟಿ ಕೇಕ್ಗಳು ಎಷ್ಟು ಥರ ಇದೆ ಅಂದರೆ ಅಷ್ಟು ಥರ ಇದೆ. ಸ್ವೀಟ್ಸ್ಗಳು ಇಲ್ಲಿ ನೋಡ್ಬೋದು, ಹಲ್ವಾ, ಗುಲಾಬ್ ಜಾಮೂನು. ಈ ಕಡೆ ನೋಡಿದ್ರೆ ಜಾಂಗೀರು, ಇಲ್ಲಿ ನೋಡಿ ಕೇಕ್ಸು. ಆ ಕಡೆ ಏನಿದು ಅಂದರೆ ಇದು ಐಸ್ ಕ್ರೀಮು. ನಮಗೆ ಯಾವ ವೆರೈಟಿ ಬೇಕಾದರೆ ಐಸ್ ಕ್ರೀಮ್ ತೊಗೊಂಡು ಅದ್ರ ಮೇಲೆ ಈ ಥರ ಎಲ್ಲ ಇದು ಮಾಡಿಸ್ಕೋಬೋದು. ಗುಲಾಬ್ ಜಾಮೂನು. ಇಲ್ಲಿ ನೋಡಿದ್ರೆ ಇದು ಮಟನ್ ಸೂಪು, ತುಂಬ ಚೆನ್ನಾಗಿತ್ತು ನೋಡಿ. ಸರ್ವಿಂಗ್ ನಾವೇ ತೊಗೊಂಡು ತಿನ್ನೋ ಅಂಥದ್ದು. ಅದು ಫಸ್ಟು ಅಂದರೆ ಸ್ಟಾರ್ಟರ್ಸು ಅವ್ರಿಗೆ ತಂದು ಕೊಡ್ತಾರೆ. ಆಮೇಲೆ ನಾವು ಈ ಕಡೆ ಬಂದು ನಮಗೇನು ಬೇಕಾದರೂ ಅದನ್ನು ನಾವೇ ಸರ್ವ್ ಮಾಡಿಕೊಂಡು ಬಫೆ ಸಿಸ್ಟಮ್ ಥರ ಇದು ತೊಗೊಂಡು ತಿನ್ಬೋದು. ಇದೆಲ್ಲ ನೋಡಿ ಯಾವ ರೀತಿಯಾಗಿದೆ. ಬಿರಿಯಾನಿ, ಆಮೇಲೆ ಎಗ್ ಬಿರಿಯಾನಿ, ಕಬಾಬ್ ಬಿರಿಯಾನಿ ಮಾಡಿದ್ದಾರೆ. ಇಲ್ಲಿ ನೋಡಿದ್ರೆ ಚಿಕನ್ ಬಿರಿಯಾನಿ, ವೆರೈಟಿ ಫುಡ್ ಐಟಮ್ಸ್ಗಳು ಇರುತ್ತೆ. ಇಲ್ಲಿ ನೋಡಿ ಸ್ನ್ಯಾಕ್ಸ್ನ ಯಾವ ರೀತಿಯಾಗಿ ಡಿಸೈನಾಗಿ ಜೋಡಿಸಿಕ್ಕಿದ್ದಾರೆ. ಎಲ್ಲ ಸಲಾಡ್ಗಳು, ಫ್ರೂಟ್ಸು, ವೆಜಿಟೇಬಲ್ಸು, ಮೊಸರನ್ನ, ಎಲ್ಲ ಥರದ ವೆಜಿಟೇಬಲ್ಸ್ಗಳನ್ನು ಅಲ್ಲಿತ್ತು, ಜೋಳ ಎಲ್ಲ. ಇಲ್ಲಿ ಇದು ನೋಡಿದ್ರೆ ಟೊಮೊಟೊ ಸೂಪ್. ಇದು ಆ ಕಡೆ ಮಟನ್ ಸೂಪು, ಈ ಕಡೆ ಟೊಮೊಟೊ ಸೂಪು. ಇಲ್ಲಿ ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಅಷ್ಟು ಚೆನ್ನಾಗಿದೆ ಈ ವೆರೈಟಿ ಹೋಟೆಲ್ಲು, ವೆರೈಟಿ ಫುಡ್ಸು. ಇಲ್ಲಿ ನೋಡ್ಬೋದು, ಇದು ನೋಡಿದ್ರೆ ಇದು ಮಾಮೂಲಿ ಟೊಮೊಟೊ ಬಾತು, ಪಲಾವು ಆ ಥರ ಅಂದರೆ ವೆಜಿಟೇರಿಯನ್ಸ್ಗೆ. ಇಲ್ಲಿ ನೋಡಿದ್ರೆ ಆಲೂ ಫ್ರೈ, ದಾಲು ಆ ಥರ ಮಾಡಿದ್ದಾರೆ. ಇಲ್ಲಿ ನೋಡಿ ನೂಡಲ್ಸ್, ಅದಕ್ಕೆ ಗ್ರೇವಿ. ಇಲ್ಲಿ ನೋಡಿದ್ರೆ ಪಾಲಕ್ ಪನ್ನೀರು, ರೈಸು, ಬೇಳೆ ಸಾಂಬಾರು ಸಹ ಮಾಡಿದ್ದಾರೆ ವೆಜಿಟೇರಿಯನ್ಗೋಸ್ಕರ. ಆ ಕಡೆ ಎಲ್ಲ ನಾನ್ ವೆಜಿಟೇರಿಯನ್. ಈ ಕಡೆ ಇಲ್ಲಿ ನೋಡ್ಬೋದು ಸ್ಟಿಕ್ಕು, ಅದರೊಳಗಡೆ ಅವರು ಫ್ರಾನ್ಸು ಅದನ್ನೆಲ್ಲ ಹಾಕಿ ಕೊಟ್ಟಿರ್ತಾರೆ. ನಾವು ಅಲ್ಲಿ ಸ್ಟವ್ ಥರ ಅಂದರೆ ಒಂದು ಗ್ರಿಲ್ ಥರ ಇಕ್ಕಿರ್ತಾರೆ, ಅದರಲ್ಲಿ ಬಿಸಿ ಮಾಡ್ಕೊಂಡು ತಿನ್ನೋದು ನಾವು. ಇಲ್ಲಿ ನೋಡಿ ಜ್ಯೂಸ್, ಕಲರ್ಫುಲ್ ಜ್ಯೂಸು, ಎಲ್ಲ ಥರದ ಜ್ಯೂಸ್ಗಳಿರುತ್ತೆ. ಇಲ್ಲಿ ನೋಡ್ಬೋದು ಎಲ್ಲರೂ ಯಾವ ರೀತಿಯಾಗಿ ಕಂಫರ್ಟೇಬಲಾಗಿ ಕೂತಿ ಊಟ ಮಾಡ್ತಾಯಿದ್ದಾರೆ ಅಂತ. ಇದು ನಮ್ಮ ಫ್ಯಾಮಿಲಿ. ಇಲ್ಲಿ ಅಕ್ಕನ ಮಕ್ಕಳಿಬ್ಬರು, ಅಮ್ಮ, ನನ್ನ ಮಗಳು, ನನ್ನ ಹಸ್ಬೆಂಡ್ ಇವರು. ನಾನಿಲ್ಲಿ ಕಾಣಿಸ್ತಾ ಇಲ್ಲ ಅಂದರೆ ನಾನೇ ಅಲ್ವಾ ವಿಡಿಯೋ ಹಿಡಿತಾ ಇರೋದು, ಕಾಣಿಸ್ತಾ ಇಲ್ಲ. ಬಟ್ ಲಾಸ್ಟಲ್ಲಿ ನಾನು ತೋರಿಸ್ತೀನಿ. ನಾನು ಯಾವ ವೀಡಿಯೋದಲ್ಲೂ ನನ್ನ ಫೇಸ್ನ ತೋರಿಸಿಲ್ಲ, ನಾನು ಲಾಸ್ಟಲ್ಲಿ ತೋರಿಸ್ತೀನಿ. ಇದು ನೋಡಿ, ಇದೇ ನಾನು, ಇದೇ ನನ್ನ ಹಸ್ಬೆಂಡು. 10ನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ಅವರೇ ಅಲ್ಲಿ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿಸ್ತಾರೆ. ವೆಡ್ಡಿಂಗ್ ಆ್ಯನಿವರ್ಸರಿ ಇರ್ಬೋದು, ಇಲ್ಲ ಬರ್ತ್ಡೇ ಇರ್ಬೋದು, ಹೇಳಿದ್ರೆ ಅವರೇ ಕೇಕ್ನ ಕಟ್ಟಿಂಗ್ ಮಾಡಿಸ್ತಾರೆ. ನಾವು ಕೇಕೆಲ್ಲ ಕಟ್ಟಿಂಗ್ ಮಾಡಿಕೊಂಡು, ನೋಡಿ ನನ್ನ ಮಗಳು ಯಾವ ರೀತಿಯಾಗಿ ಡ್ಯಾನ್ಸ್ ಆಡ್ತಾಳೆ ಅಂದರೆ ಅಲ್ಲಿ ಮ್ಯೂಸಿಕ್ ಹಾಕ್ತಾರೆ ಅವರು, ಅದಕ್ಕೋಸ್ಕರ ಅವಳು ಡ್ಯಾನ್ಸ್ ಆಡ್ತಾಯಿದ್ಲು. ಈ ರೀತಿಯಾಗಿತ್ತು ನಮ್ಮ 10ನೇ ವರ್ಷದ ವಾರ್ಷಿಕೋತ್ಸವ. ನಿಮ್ಗೆ ಯಾರಿಗಾದರೂ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಹೆಲ್ಪ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಇದು ನಮ್ಮ ಫ್ಯಾಮಿಲಿ ಫೋಟೋ. ಇಷ್ಟು ಜನ ನಾವು ಹೋಗಿದ್ವಿ. ಇಲ್ಲಿ ಈಚೆ ಬಂದರೆ ಅಲ್ಲೇ ಅದು ಮಾಲ್ ಅಲ್ವಾ, ಅದು ಓರಿಯನ್ ಮಾಲ್ ಥರ ಇದೆ ಅಲ್ಲಿ. ಅಲ್ಲಿ ನೋಡಿದ್ರೆ ಇಲ್ಲಿ ನೋಡಿ ಫಿಶ್ ಸ್ಪಾ. ನನ್ನ ಮಗಳು ಬೇಡ ಅಂದ್ರೂ ನಾನು ಮಾಡಿಸ್ಕೊತೀನಿ ಅಂತ ಕೂತ್ಕೊಂಡ್ಳು. ಬಟ್ ಆಮೇಲೆ 1-2 ನಿಮಿಷ ಅವಳು ಮಾಡಿಸ್ಕೊಳ್ಲಿಲ್ಲ. ಆಮೇಲೆ ಅವಳಿಗೆ ರೂಢಿ ಆಯ್ತಲ್ವ, ಯಾವ ರೀತಿಯಾಗಿ ಕೂತ್ಕೊಂಡು ಮಾಡಿಸ್ಕೊತಾ ಇದ್ದಾಳೆ ಅಂತ. ಬಾಯ್ ಫ್ರೆಂಡ್ಸ್, ಲೈಕ್ ಮಾಡಿ.